ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ರಾಜು ಅಷ್ಟೇ. ಜೂನ್ 11 ನಿನ್ನೆ ಅಂದರೆ ದರ್ಶನ್ ಅವ್ರನ್ನ ಕೊಲೆ ಆರೋಪದ ಮೇಲೆ ಕಾಮಾಕ್ಷಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆನಂತರ ಅವರಿಗೆ 6 ದಿನ ಪೊಲೀಸ್ ಕಸ್ಟಡಿ ಆಗಿದೆ. ಈಗ ಪೊಲೀಸ್ ಎನ್ಕ್ವೈರಿ ನಡೀತಾ ಇದೆ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಅವರ ಕೊಲೆಯ ಆರೋಪದ ಮೇಲೆ ದರ್ಶನ್ ಮತ್ತು ಇನ್ನೂ 12 ಜನ, ಟೋಟಲಿ 13 ಜನರನ್ನು ಪೊಲೀಸ್ ಕಸ್ಟಡಿಗೆ ಒಪ್ಪಿಸಿದ್ದು ಅವರ ಎನ್ಕ್ವೈರಿ ನಡೀತಾ ಇದೆ. ಜೂನ್ 8ರಂದು ಆಗಿದ್ದೇನು ಅನ್ನೋದನ್ನು ನೋಡುತ್ತಾದರೆ, ಪವಿತ್ರ ಗೌಡ ನಿಮಗೆಲ್ಲರೂ ಗೊತ್ತಿರ್ಬೋದು, ದರ್ಶನ್ ಅವರ ಗೆಳತಿ. ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರ ಮಧ್ಯೆ ಕೆಲವೊಂದು ಊಹಾಪೋಹಗಳಿಗೆ ದಾರಿ ಮಾಡಿಕೊಟ್ಟಂಥ, ಕೆಲವೊಂದು ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿಸುವಂಥ ಕಾರಣಗಳಿಗೆ ಮೂಲ ಕಾರಣವೇ ಪವಿತ್ರ ಗೌಡ. ಅದು ಅವರ ಗೆಳೆತನ. ಪವಿತ್ರ ಗೌಡ ಮತ್ತು ದರ್ಶನ್ ಗೆಳತಿಯರು. ಹೀಗಾಗಿ ಅವರ ಮಧ್ಯೆ ಒಂದು ಸ್ನೇಹ ಇದೆ. ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಪೋಸ್ಟ್ ಮಾಡಲಾದ ಒಂದು ಫೋಟೋಗೆ ಅಶ್ಲೀಲವಾಗಿ ಒಬ್ಬ ಕಾಮೆಂಟ್ ಮಾಡ್ತಾನೆ. ಅವನ ಹೆಸರೇ ರೇಣುಕಾಸ್ವಾಮಿಯವರು ಪವಿತ್ರ ಗೌಡ ಅವರಿಗೆ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ ವಿಷಯ ಪವಿತ್ರ ಗೌಡ ಮುಖಾಂತರ ಮನೆ ಕೆಲಸದ ಮುಖಾಂತರ ದರ್ಶನ್ ಅವರಿಗೆ ತಿಳಿಯುತ್ತೆ. ಆದ ನಂತರ ದರ್ಶನ್ ಅವರು ಹೇಳ್ತಾರೆ, ಅವನಿಗೆ ಸ್ವಲ್ಪ ಬುದ್ಧಿ ಹೇಳು ಅಥವಾ ಏನಾದ್ರು ಒಂಚೂರು ನೋಡ್ಕೊ ಅಂತ. ಅದಾದ ನಂತರ ನಡೆದ ಘಟನೆಯೇ ದರ್ಶನ್ ಅವರ ಸಹಚರು, ದರ್ಶನ್ ಅವರ ಫ್ಯಾನ್ಸ್ ಅಥವಾ ದರ್ಶನ್ ಅವರ ಕೆಲವೊಂದಷ್ಟು ಜನ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯವರನ್ನು ಬೆಂಗಳೂರಿಗೆ ಕರೀತಾರೆ. ಅದು ಯಾವುದೇ ಮುಖಾಂತರ, ಅದು ಹೇಗೆ, ಅದು ಹುಡುಗಿಯ ಕಾಲ್ ಮುಖಾಂತರನೋ ಅಥವಾ ಒಬ್ಬೊಬ್ರು ಹೇಳ್ತಾರೆ ಕಾರಲ್ಲಿ ಹೋಗಿ ಕರ್ಕೊಬಂದೆ ಅಂತ ಹೇಳ್ತಾರೆ. ಹಾಗಾಗಿ ಅದು ವಿಚಾರಣೆ ನಂತರ ಅಷ್ಟೇ ಗೊತ್ತಾಗಬೇಕಾಗಿದೆ. ಒಂದಂತೂ ಸತ್ಯ, ಜೂನ್ 8 ಅಂದರೆ ಶನಿವಾರ ಮಧ್ಯಾಹ್ನ ಸುಮಾರಿಗೆ ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರೀತಾ ಇರ್ತಾರೆ. ಅದು ಪಟ್ಟಣಗೆರೆಯಲ್ಲಿರುವ ಒಂದು ಶೆಡ್ಗೆ ಕರ್ಕೊಂಡು ಹೋಗ್ಕೊಂಡು ದರ್ಶನ್ ಅವರ ಸಹಚರರು ಅಥವಾ ಅವರ ಕೆಲವೊಂದು ಜನ ಅವರಿಗೆ ಸ್ವಲ್ಪ ಬುದ್ಧಿ ಹೇಳ್ತಾರೆ, ಆ ಮಧ್ಯೆ ಹೊಡಿತಾರೆ. ಅದು ಹೇಗೋ ಆಗಿ ಸ್ವಲ್ಪ ಆ ಬುದ್ಧಿವಾದ, ಆ ಹೊಡೆತ ಜಾಸ್ತಿಯಾಗಿ ರೇಣುಕಾಸ್ವಾಮಿ ಸಾವನ್ನಪ್ತಾರೆ. 3 ಗಂಟೆಯಿಂದ ಸರಿಸುಮಾರು ರಾತ್ರಿ ತನಕ ಅವರಿಗೆ ಹಲ್ಲೆ ಮಾಡ್ತಾರೆ. ಕೆಲವೊಂದು ಮೂಲಗಳ ಪ್ರಕಾರ ಅವರಿಗೆ ಮರ್ಮಾಂಗಿಗೆ ಹೊಡಿತಾರೆ. ಹೊಡೆದ ನಂತರ ರೇಣುಕಾಸ್ವಾಮಿಯವರು ಸಾವನ್ನಪ್ತಾರೆ ಅಂತ. ಆ ನಂತರ ದರ್ಶನ್ ಅವರ ಎಂಟ್ರಿ ಆಗುತ್ತೆ. ದರ್ಶನ್ ಅವರಿಗೆ ಈ ಸಹಚರರು ಅಂದರೆ ದರ್ಶನ್ ಅವರ ಗ್ಯಾಂಗಿನ ಕೆಲವೊಂದು ಜನ ತಾವು ಮಾಡಿದ ಕಾಲನ್ನು ರೆಕಾರ್ಡ್ ಆಗಬಾರ್ದಂತ ನೆಟ್ ಕಾಲ್ ಮಾಡ್ತಾರೆ, ಅಂದರೆ ಡಿಜಿಟಲ್ ಕಾಲ್ ಅಂತ ಹೇಳ್ತಾರಲ್ಲ, ವಾಟ್ಸಪ್ ಕಾಲ್ ಮಾಡ್ತಾರೆ. ವಾಟ್ಸಪ್ ಕಾಲಲ್ಲಿ ಯಾವುದು ಎನ್ಕ್ವೈರಲ್ಲಿ ಸ್ವಲ್ಪ ಹೊರಗೆ ಬರೋದು ಕಷ್ಟ ಅಂತ. ಆ ನಂತರ ದರ್ಶನ ಬರ್ತಾರೆ. ಸುಮಾರು 10 ಗಂಟೆ ರಾತ್ರಿ ಬರ್ತಾರೆ. ಅದು ಕಾರ್ ಬಂದು ಶೆಡ್ಡಿಗೆ ಹೋಗುತ್ತೆ. ಅಲ್ಲಿ ದರ್ಶನ ಇರ್ತಾರೆ. ಆ ನಂತರ ಎಲ್ಲ ಪ್ಲ್ಯಾನ್ ಆಗುತ್ತೆ ಅಂತ ಹೇಳ್ತಾರೆ. ಅದು ವಿಚಾರಣೆಯಲ್ಲಿ ಗೊತ್ತಾಗಬೇಕು. ಸರಿಸುಮಾರು 3:27 ಸುಮಾರು, ಅಂದರೆ ಜೂನ್ 8ಕ್ಕೆ ಇವೆಲ್ಲ ಜರುಗುತ್ತೆ. ಜೂನ್ 9 ಬೆಳಿಗ್ಗೆ 3:27 ಸುಮಾರಿಗೆ ದರ್ಶನ್ ಅವರ ಕಾರು ಹೊರಡುತ್ತೆ. ಅದು CCTVಯಲ್ಲಿ ರೆಕಾರ್ಡ್ ಆಗಿದೆ. ಅದು ಕೂಡ ಪೊಲೀಸ್ ವಿಚಾರಣೆಯಲ್ಲಿ ಅದು ಯಾಕೆ ಹೋಯಿತು, ಯಾರ ಕಾರಲ್ಲಿ ಯಾರಿದ್ದರು ಎಲ್ಲವೂ ಪರಿಚಯ ಆಗುತ್ತೆ, ಹೊರಬರುತ್ತೆ. ಆನಂತರ ರೇಣುಕಾಸ್ವಾಮಿಯವರ ಮೃತದೇಹವನ್ನು ಅವರು ಒಂದು ರಾಜಕಾಲುವೆಗೆ ಎಸೆತಾರೆ. ಆನಂತರ ರೇಣುಕಾಸ್ವಾಮಿಯವರ ಮೃತದೇಹವನ್ನು ಅವರು ಕಾಲುವೆಗೆ ಎಸೆತಾರೆ. ಅದು ಪೊಲೀಸರಿಗೆ ಗೊತ್ತಾಗುತ್ತೆ. ಅವರು ಸೆಕ್ಯೂರಿಟಿ ಗಾರ್ಡ್ ಕಂಪ್ಲೇಂಟ್ ಕೊಟ್ಟ ನಂತರ ಪೊಲೀಸರಿಗೆ ಗೊತ್ತಾಗುತ್ತೆ. ಆ ತದನಂತರ ಆಗಿದ್ದೇ 3 ಜನ ಕೊಲೆ ಮಾಡಿದ ಆರೋಪಿಗಳು ಸುಮ್ಮನೆ ಸರೆಂಡರ್ ಆಗ್ತಾರೆ ಪೊಲೀಸರ ಸಮ್ಮುಖದಲ್ಲಿ. ತಾವು ರೇಣುಕಾಸ್ವಾಮಿಯನ್ನು ಕೊಲೆ ಮಾಡಿದ್ವಿ, ಕೊಲೆಗೆ ಕಾರಣ ನಮ್ಮ ಮತ್ತು ರೇಣುಕಾಸ್ವಾಮಿಯವರ ಮಧ್ಯೆ ಸ್ವಲ್ಪ ಹಣಕಾಸಿನ ವ್ಯವಹಾರ ಇತ್ತು, ಅವರು ಕೊಡಲಿಲ್ಲ. ಹಾಗಾಗಿ ಅವರಿಗೆ ಬೆದರಿಸುವ ವೇಳೆಯಲ್ಲಿ ಸ್ವಲ್ಪ ಗಲಾಟೆಯಾಗಿ ಅವರು ಸಾವನ್ನಪ್ಪಿದ್ದಾರಂತ. ಆದರೆ ನಮ್ಮ ಪೊಲೀಸರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಪ್ರಥಮವಾಗಿ ಅದು ಸತ್ಯ ಅನಿಸುತ್ತೆ, ಆದರೆ ಒಂದು ಹಣದ ವ್ಯವಹಾರಕ್ಕೆ ಕೊಲೆ ಮಾಡೋಷ್ಟು ದೊಡ್ಡ ಗಂಭೀರ ವಿಷಯವೇ ಅಂತ ವಿಚಾರ ಮಾಡಿ ಸ್ವಲ್ಪ ಅವರ ಪೊಲೀಸ್ ಭಾಷೆಯಲ್ಲಿ ಅಥವಾ ಪೊಲೀಸ್ ಸ್ಟೈಲಲ್ಲಿ ವಿಚಾರಣೆ ಮಾಡಿದಾಗ ಆ 3 ಸರೆಂಡರ್ ಆಗಿರ್ತಾರಲ್ಲ, ಆ 3 ಈ ಎಲ್ಲವನ್ನು ಬಾಯ್ಬಿಡ್ತಾರೆ. ಅಂದರೆ ಈ ಹಿಂದೆ ಆಗಿದ್ದ ಕತೆ, ದರ್ಶನ್ ಗೆಳತಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಿದಂಥ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆತಂದು ಅವರಿಗೆ ಹಲ್ಲೆ ಮಾಡಿ ಕೊನೆಗೆ ಹೆದರಿಸುವ ಪ್ರಯತ್ನವೇ ಹಲ್ಲೆ ಕೊಲೆಯಾದ ಸವಿವರವಾದಂಥ ಒಂದು ವಿವರಣೆಯನ್ನು ಕೊಡ್ತಾರೆ. ಆನಂತರ ದರ್ಶನ್ ಅವರು ಅರೆಸ್ಟ್ ಆಗ್ತಾರೆ, ಪವಿತ್ರ ಗೌಡ ಅರೆಸ್ಟ್ ಆಗ್ತಾರೆ. ವಾದವಿವಾದ ನಡೆಯುತ್ತೆ, ಮೆಡಿಕಲ್ ಟೆಸ್ಟ್ ಆಗುತ್ತೆ, ವಾದವಿವಾದ ನಡೆಯುತ್ತೆ. ಅವರನ್ನು 6 ದಿನ ಕಸ್ಟಡಿಗೆ ಕೊಡ್ತಾರೆ. ಜೊತೆಗೆ ರೇಣುಕಾಸ್ವಾಮಿಯವರ ಧರ್ಮಪತ್ನಿ ಸಹನಾ ಅವರು ಕೂಡ ಈಗ ಗರ್ಭಿಣಿ ಅಂತ ತಿಳಿದು ಬಂದಿದೆ. ನಿನ್ನೆ ರಾತ್ರಿ ಸುಮಾರು 12 ಗಂಟೆ ಸುಮಾರಿಗೆ ಕೊಲೆಯಾದ ರೇಣುಕಾಸ್ವಾಮಿಯವರ ಮೃತದೇಹಕ್ಕೆ ಅಂತ್ಯಕ್ರಿಯೆಯು ಕೂಡ ನಡೆದಿದೆ. ಇದಾದ ನಂತರ ಇಡೀ ದಿನ ಪೂರ್ತಿ ಮಾಧ್ಯಮದಲ್ಲಿ ಎಂಗೇಜ್ ಆಗಿದ್ದ ಸುದ್ದಿ ಅಂದರೆ ಅದು ದರ್ಶನ್ ಅವರ ಅರೆಸ್ಟ್ ಆದ ಕತೆ.
ಈ 2 ದಿನ ಹಿಂದೆ ನಿವೇದಿತಾ ಮತ್ತು ಚಂದನ್ ಶೆಟ್ಟಿಯವರ ಡೈವರ್ಸ್ ಕೇಸ್ ಒಂದು ದಿನ ಪೂರ್ತಿ ಮಾಧ್ಯಮದಲ್ಲಿ ಎಂಗೇಜ್ ಆಗಿತ್ತು. ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಮಾಧ್ಯಮಕ್ಕೆ ಬಂದು ತಾವಿಬ್ಬರೂ ಡೈವರ್ಸ್ ತಗೊಳ್ತಿರುವುದು ಕೇವಲ ನಮ್ಮ ಮಧ್ಯೆ ಇರುವಂಥ ಒಂದು ಕೆಲವು ಭಿನ್ನಾಭಿಪ್ರಾಯಗಳಿಗೆ ಅಂತ ತಿಳಿಸಿ ಹೇಳಿದ ಮರುಕ್ಷಣದಲ್ಲಿ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಅದು ದೊಡ್ಡಮನೆ ಕುಟುಂಬದ ಯುವರಾಜ್ ಕುಮಾರ್ ಅವರು ಶ್ರೀದೇವಿ ಅವರಿಗೆ ಡೈವರ್ಸ್ ನೋಟಿಸನ್ನು ಕೊಟ್ಟಿದ್ದಾರೆ. ತಮ್ಮ ಮಧ್ಯೆ ಕೆಲವೊಂದು ಆಗಬಾರದ ಘಟನೆಗಳು ನಡೆದಿದೆ, ಹಾಗಾಗಿ ಶ್ರೀದೇವಿಯವರ ಜೊತೆ ನಾನು ಬದುಕಲು ಸಾಧ್ಯ ಇಲ್ಲ, ಹಾಗಾಗಿ ನಾನು ಶ್ರೀದೇವಿಯವರಿಗೆ ಡೈವರ್ಸ್ ಕೊಡ್ತೇನೆ ಅಂತ ಸ್ವತಃ ಯುವರಾಜ್ ಕುಮಾರ್ ಅವರು ಕೋರ್ಟಲ್ಲಿ ಪಿಟಿಷನ್ ಹಾಕ್ತಾರೆ. ಅದು ಒಂದು ದೊಡ್ಡ ಮಟ್ಟ ಸದ್ದು ಆಗಿ ಇನ್ನು ಮುಂದೆ ಏನು ನಿವೇದಿತಾ ಗೌಡ ಅವರ ವಿಷಯವನ್ನು ಮೆಟ್ಟಿ ಯುವರಾಜ್ ಕುಮಾರ್ ಅಂದರೆ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಪ್ರಥಮವಾಗಿ ಇಂಥ ಡೈವರ್ಸ್ ಕೇಸ್ ನಡೀತದೆ ಅಂತ ಸುದ್ದಿ ಎಬ್ಬಿಸುವಾಗಲೇ ನಿನ್ನೆ ಅಂದರೆ ಜೂನ್ 11ರಂದು ಬೆಳಿಗ್ಗೆ ಮಹಾಸ್ಫೋಟ ಆಗುತ್ತೆ. ಅದು ದರ್ಶನ್ ಅವರ ಅರೆಸ್ಟ್ ಅಂತ. ಬೆಳಿಗ್ಗೆಯಿಂದ ಸಂಜೆ ತನಕ ವಿವಿಧ ಕೋನಗಳು, ವಿವಿಧ ಆ್ಯಂಗಲ್ಗಳಲ್ಲಿ ಚರ್ಚೆ ಆಗುತ್ತೆ. ಆದರೆ ಎಲ್ಲ ಮಾಧ್ಯಮದಲ್ಲೂ ಒಂದೇ ಒಂದು ವಿಷಯ ಮುಖ್ಯವಾಗಿ ಚರ್ಚೆಯಾಗಿದ್ದು ಅಂದರೆ ರೇಣುಕಾಸ್ವಾಮಿಯವರಿಗೆ ಮರ್ಮಾಂಗಕ್ಕೆ ಹೊಡೆದು ಹಲ್ಲೆ ಮಾಡಿದ್ದಾರೆ. ದರ್ಶನ್ ಅವರ ಸಹಚರರು ಅಥವಾ ದರ್ಶನ್ ಅವರ ಹೇಳಿ ಮಾಡಿಸಿದಂಥ ಕೆಲವೊಂದು ಜನ, ಬುದ್ಧಿವಾದ ಹೇಳಲು ಕಳಿಸಿದಂಥ ಜನ ರೇಣುಕಾಸ್ವಾಮಿಯವರಿಗೆ ಮರ್ಮಾಂಗಕ್ಕೆ ಹೊಡೆಯುತ್ತಾರೆ. ಮರ್ಮಾಂಗಕ್ಕೆ ಹೊಡೆದ ನಂತರ ಅವರು ಸಾವನ್ನಪ್ತಾರೆ ಅಂತ. ಆ ನಂತರ ಇವತ್ತು ಅಂದರೆ ಜೂನ್ 12ರಂದು ಒಂದು ವಿಷಯ ಬೆಳಕಿಗೆ ಬರುತ್ತೆ. ಮರ್ಮಾಂಗಕ್ಕೆ ಹೊಡೆಯಲು ಕಾರಣವೇನು ಅಂದರೆ ಬಲವಾದ ಕಾರಣ ಏನು? ಕೊಲೆ ಮಾಡೋದು ತಪ್ಪೇ, ಆದರೆ ಮರ್ಮಾಂಗಕ್ಕೆ ಹೊಡೆಯುವಂಥ ಒಂದು ಮುಖ್ಯ ಕಾರಣವೇನು ಅಂತ ತಿಳಿದು ಬಂದಾಗ ಇವತ್ತು ಹೊರಬಂದ ವಿಷಯ ಅಂದರೆ ರೇಣುಕಾಸ್ವಾಮಿಯವರು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜನ್ನು ಮಾಡಿರ್ತಾರೆ. ಅದು ಏನು? ತನ್ನ ಮರ್ಮಾಂಗದ ಫೋಟೋವನ್ನು ಪವಿತ್ರ ಗೌಡ ಅವರಿಗೆ ಕಳಿಸಿ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ. ಹಾಗಾಗಿ ಆ ಸುದ್ದಿ ಪವಿತ್ರ ಗೌಡ ಅವರು ದರ್ಶನ್ ಅವರ ಮನೆ ಕೆಲಸದವರಾದ ಅಥವಾ ದರ್ಶನ್ ಅವರ ಬೇಕಾದಂಥ ಒಂದು ಹುಡುಗನಿಗೆ ಹೇಳ್ತಾರೆ, ಹೀಗೆ ರೇಣುಕಾಸ್ವಾಮಿಯವರು ನನಗೆ ಮೆಸೇಜ್ ಮಾಡಿದ್ದಾರೆ, ಕೆಟ್ಟದಾಗಿ ಅವರ ಮರ್ಮಾಂಗದ ಫೋಟೋವನ್ನು ಕಳಿಸಿದ್ದಾರೆ ತನಗೆ, ಹೀಗಾಗಿ ಇದು ನನಗೆ ತುಂಬ ಮನಸ್ಸಿಗೆ ಬೇಜಾರಾಗಿದೆ ಅಂತ ಹೇಳ್ತಾರೆ. ಮತ್ತು ಅದರ ಜೊತೆಗೆ ಪವಿತ್ರ ಗೌಡ ಅವರು ಹೇಳ್ತಾರೆ, ಈ ವಿಷಯ ದರ್ಶನ್ ಅವರಿಗೆ ಮುಟ್ಟಿಸಬೇಡಿ, ಯಾಕಂದರೆ ದರ್ಶನ್ ಅವರು ಸ್ವಲ್ಪ ಕೋಪದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಮಾಡಬಹುದು ಅಂತ. ಆದರೆ ಆ ಹುಡುಗ ಅಂದರೆ ಈ ಪವಿತ್ರ ಗೌಡ ಅವರಿಂದ ಈ ವಿಷಯವನ್ನು ಕೇಳಲ್ಪಟ್ಟ ಒಂದು ಹುಡುಗ ದರ್ಶನ್ಗೆ ಆಪ್ತ, ಅದೇ ಕೋಪದಲ್ಲಿ ದರ್ಶನ್ ಅವರಿಗೆ ಅದೇ ವಿಷಯವನ್ನು ಹೇಳಿಬಿಡ್ತಾರೆ. ಹೀಗಾಗಿ ರೇಣುಕಾಸ್ವಾಮಿಯವರು ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಜೊತೆಗೆ ತನ್ನ ಮರ್ಮಾಂಗದ ಫೋಟೋವನ್ನು ಕಳಿಸಿದ್ದಾರೆ ಅಂತ. ಹೀಗಾಗಿ ಇದರಿಂದ ಕೋಪಗೊಂಡಂಥ ದರ್ಶನ್ ಮತ್ತು ಅವರ ಗ್ಯಾಂಗ್ ಅಥವಾ ಅವರಿಗೆ ಬೇಕಾದವರು ದರ್ಶನ್ ಅವರ ಮಾತನ್ನು ಕೇಳಿ ಅಥವಾ ಕೋಪಗೊಂಡು ರೇಣುಕಾಸ್ವಾಮಿ ಅವರ ದುರ್ಗದಿಂದ ಬೆಂಗಳೂರಿಗೆ ಕರೆತಂದು ಬೆಂಗಳೂರಿನ ಒಂದು ಸೆಡ್ನಲ್ಲಿ ಮರ್ಮಾಂಗವನ್ನೇ ಗುರಿಪಡಿಸಿ, ನೀನು ಮರ್ಮಾಂಗವನ್ನು ತೋರಿಸುವಷ್ಟು ಬೆಳೆದಿದ್ದೀಯಾ, ನಿನಗೆ ಕುಟುಂಬವಿಲ್ಲವೇ, ಹಾಗೆ ಹೀಗೆ ಅಂತ ಬೈದು ಮರ್ಮಾಂಗಕ್ಕೆ ಹೊಡಿತಾರೆ. ಅದೇ ರೀತಿಯಲ್ಲಿ ಮರ್ಮಾಂಗಕ್ಕೆ ಗಾಢವಾದ ಪೆಟ್ಟು ಬಿದ್ದು ರೇಣುಕಾಸ್ವಾಮಿಯವರು ಸಾವನ್ನಪ್ತಾರೆ. ದರ್ಶನ್ ಅವರು ಒಂದು ಮಾಡಬೇಕಿತ್ತು, ಮರ್ಮಾಂಗದ ಫೋಟೋ ಕಳಿಸಿದ್ರು, ಏನೇ ಅಶ್ಲೀಲವಾಗಿ ಮೆಸೇಜ್ ಮಾಡಿದರು ಚಿತ್ರದುರ್ಗ ಪೊಲೀಸರಿಗೆ ಒಂದು ಕಂಪ್ಲೇಂಟನ್ನು ಬರೆಸಿ, ಅಥವಾ ಸ್ಟಾರ್ ಆದ ಕಾರಣ ಕೇವಲ ಒಂದು ಸಾಮಾನ್ಯ ಕಾಲ್ ಮಾಡಿ ಚಿತ್ರದುರ್ಗ ಪೊಲೀಸರಿಗೆ ಹೇಳಿದರೆ ರೇಣುಕಾಸ್ವಾಮಿಯವರನ್ನು ಕರೆಸಿ ಬುದ್ಧಿವಾದ ಹೇಳಿ ಕೆಲವೊಂದು ಮುಚ್ಚಳಿಕೆಯನ್ನು ಬರೆಸಿ ಅಥವಾ ಕೆಲವೊಂದು ಶಿಸ್ತಿನ ಕ್ರಮವನ್ನು ಕೈಗೊಂಡು ಬಿಡ್ತಿದ್ರು. ಆದರೆ ದರ್ಶನ್ ಅವರ ಈ ಕೇಸ್ನಲ್ಲಿ ಆಗಿದ್ದೇ ಬೇರೆ. ಅಷ್ಟಕ್ಕೂ ಇಲ್ಲಿ ಆಗಿದ್ದು ಏನಂತ ಸರಿಯಾಗಿ ಯಾರಿಗೂ ಗೊತ್ತಿಲ್ಲದಿದ್ದರೂ ರೇಣುಕಾಸ್ವಾಮಿಯವರ ಸಾವಾಗಿದೆ. ಅವರ 3 ಅಥವಾ 4 ತಿಂಗಳ ಗರ್ಭಿಣಿ ಹೆಂಡತಿ ಅನಾಥವಾಗಿದ್ದಾರೆ, ಕುಟುಂಬಸ್ಥರು ಅನಾಥವಾಗಿದ್ದಾರೆ. ಕೇವಲ ಇದೇ ಅಂದರೆ ಜೂನ್ 28ಕ್ಕೆ ರೇಣುಕಾಸ್ವಾಮಿ ಮತ್ತು ಸಹನಾ ಅವರ ಮದುವೆಯಾಗಿ 1 ವರ್ಷ ಆಗುತ್ತೆ. 1 ವರ್ಷದ ಒಳಗೆ ಸಹನಾ ತನ್ನ ಪತಿಯನ್ನು ಕಳೆದುಕೊಂಡಿದ್ದಾರೆ. ಇವೆಲ್ಲದವನ್ನು ನೋಡ್ತಾ ಇದ್ದರೆ ದರ್ಶನ್ ಅವರು ಜೊತೆಗೆ ಯಾವುದೇ ಸ್ಟಾರ್ ನಟ ಇರಲಿ ಅಭಿಮಾನಿ ಸಂಘವನ್ನು ಬೆಳೆಸಬೇಕು, ಆದರೆ ಸ್ಪಾನ್ಸರ್ ಮಾಡಬಾರ್ದು. ಅಭಿಮಾನ ತಮ್ಮಷ್ಟಕ್ಕೆ ತಾವೇ ಹುಟ್ಕೊಳ್ಬೇಕು. ಇಲ್ಲದಿದ್ದರೆ ಇಂತಹ ಅನಾಹುತಗಳಿಗಾಗಿ ಅಂದರೆ ದರ್ಶನ್ ಅವರು ಹೆದರಿಸಿ ಅಂತ ಕಳಿಸಿರ್ಬೋದು, ಆದರೆ ಇದು ಇವಾಗ ಕೊಲೆಯಾಗಿ ಮಾರ್ಪಟ್ಟಿದೆ.